ಹಾಯ್, ಎಲ್ಲರಿಗೂ ನಮಸ್ಕಾರ. ಪ್ರೇಮ ಕಾವ್ಯ ಧಾರಾವ ಏನಾಗ್ತಿದೆ ಅಂತ ನೋಡ್ಕೊಂಬರೋಣ ಬನ್ನಿ. ಶ್ರೀಧರ್ ಕಲ್ಯಾಣಿ ಹತ್ರ ಹೇಳ್ತಾ ಇರ್ತಾನೆ, ನೀವು ಮಾಡಿದ್ದು ದೊಡ್ಡ ತಪ್ಪು. ಅದಕ್ಕೆ ನನ್ನ ಮಗ ರಾಮ್ನ ಆಚೆ ಹಾಕಿದ್ದು ಕೂಡ ನಂಗೆ ಅಷ್ಟು ಬೇಜಾರಾಗಲಿಲ್ಲ, ಆದರೆ ಪ್ರೇಮನ ಭಕ್ತಿಗೆ ನೀವು ತುಂಬ ಧಕ್ಕೆ ತಂದುಬಿಟ್ರಿ. ಆ ಮಗು ನಿಮಗೋಸ್ಕರ ಕುಟುಂಬಕ್ಕೋಸ್ಕರ ವ್ರತ ಪೂಜೆ ಅಂತ ಮಾಡ್ತಿದ್ರಿ, ನೀವು ಅದನ್ನು ನಾಟಕ ಅಂತ ಅಂದ್ಬಿಟ್ರಲ್ಲಿ. ಹಾಗೆ ಅನ್ಬಾರ್ದು ಮಾತಲ್ಲೆಲ್ಲ ಅಂದ್ಬಿಟ್ರಿ. ತುಂಬ ಬೇಜಾರಾಯಿತು ಅದಕ್ಕೆ ನಿಮ್ಮ ಮಾತನ್ನ ನೋಡಿ. ನಿಜವಾಗ್ಲೂ ಆ ಮಗುಗೆ ಅವಮಾನ ಆಗಿದ್ದಲ್ಲದೆ ಮನಸ್ಸಿಗೆ ತುಂಬಾ ಬೇಜಾರಾಯಿತು ಅಂತ ಹೇಳ್ತಾರೆ. ಆಗ ಮಹೇಶ್ವರಿ ಮಧ್ಯ ಬಂದು, ಏನ್ರಿ ಹೇಳ್ತಿದ್ದೀರಾ ನೀವು, ಅವಳು ಸಪೋರ್ಟಾಗಿ ನಿಲ್ತಿದ್ದೀರಲ್ಲ ಅಂತ ಹೇಳ್ತಾರೆ. ಬಾಯಿ ಮುಚ್ಚೆ ಸಾಕು, ಅವಳು ಏನು ಮಾಡಿದಾಳೆ ಅಂಥದ್ದು. ಮನುಷ್ಯ ಆದಮೇಲೆ ಎಲ್ಲರೂ ಕೂಡ ಒಂದು ತಪ್ಪು ಮಾಡೇ ಮಾಡ್ತಾನೆ. ಅದನ್ನು ಅವ್ರನ್ನ ಕ್ಷಮಿಸೋ ಗುಣ ನಮಗೆ ದೊಡ್ಡವರಲ್ಲಿರಬೇಕು. ಆ ಕ್ಷಮಿಸೋ ಗುಣನೂ ಕೂಡ ನಮ್ಮಲ್ಲಿ ಇಲ್ಲ. ಇಷ್ಟೊತ್ತಿಗೆ ನಾವು ಅವ್ರನ್ನ ಕ್ಷಮಿಸಿ ನಾವು ಮನೆಗೆ ಕರ್ಕೋಬೇಕಿತ್ತು. ಅದನ್ನು ಬಿಟ್ಟು ನೀವೇನೇ ಮಾಡ್ತಿದ್ರು ಅದಕ್ಕೆ ನಾನು ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ದೆ. ಈ ಸರಿ ಮಾತ್ರ ಸುಮ್ಮನೆ ಇರಲ್ಲ, ನೀವು ಮಾಡಿದ ಮಾತ್ರ ದೊಡ್ಡ ತಪ್ಪು ಅಂತ ಹೇಳಿ ಬೇಜಾರು ಮಾಡಿಕೊಂಡು ಅಲ್ಲಿಂದ ಶ್ರೀಧರ್ ಹೋಗ್ತಾನೆ. ಆಗ ಧಾಮಿನಿ, ಅಕ್ಕ ನೀವು ಅದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡಿ ಆಯಿತಾ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋದಾಗ, ಎಲ್ಲರೂ ಕೂಡ ಹೋದಾಗ ಪಂಚಮಿನೂ ನೀನು ಹೋಗು ಅಂತ ಹೇಳ್ಬಿಟ್ಟು ಪಂಚಮಿನ ಕಳಿಸ್ತಾಳೆ. ಆಗ ಕಲ್ಯಾಣಿ ಪ್ರೇಮಗೆ ಬೈದಂತಹ ಮಾತುಗಳನ್ನ ನೆನ್ಸ್ಕೊತಾ ಇರ್ತಾಳೆ. ಅವಳನ್ನ ದಪ್ಪ ಚರ್ಮ, ನೀನು ನಿನ್ಗೆ ಎಷ್ಟು ಹೇಳಿದ್ರು ಅಷ್ಟೇ ಅರ್ಥ ಆಗಲ್ಲ, ನಮ್ಮ ಮನೆಗೆ ಬರಬೇಡ ಅಂದರೂ ಬರ್ತೀಯ, ಹೋಗು ಮೊದಲು ಇಲ್ಲಿಂದ ಅಂತ ಹೇಳ್ಬಿಟ್ಟು ಅಲ್ಲಿಂದ ತಳ್ಳಿಬಿಡ್ತಾಳೆ. ಆಗ ಶ್ರೀಧರ್ ಅಂದಿರುವಂತಹ ಮಾತುಗಳೆಲ್ಲನೂ ಕೂಡ ನೆನ್ಸ್ಕೊತಾ ಬೇಜಾರು ಮಾಡಿಕೊಂಡು ಹಾಗೆ ಕೂತ್ಕೊಳ್ಳೆ. ಹಾಗಾದರೆ ನಾನು ಅಷ್ಟೊಂದು ಬೇಜಾರು ಮಾಡ್ಬಿಟ್ನಾ, ಅಯ್ಯೋ ಗೊತ್ತೇ ಆಗಲಿಲ್ಲ, ಈ ಕೋಪದ ಕೈಗೆ ನಾನು ಬುದ್ಧಿ ಕೊಡಬಾರ್ದಿತ್ತು ಅಂತ ಹೇಳಿ ಕಲ್ಯಾಣಿ ತುಂಬ ಬೇಜಾರು ಮಾಡ್ಕೋತಾಳೆ. ಮನೆಯಲ್ಲಿ ರಾಮ್ ಪ್ರೇಮಗೆ ಫಸ್ಟ್ ಏಡ್ ಮಾಡ್ತಿರ್ತಾನೆ ಕಾಲಿಗೆ. ಏನಿದು ಇಷ್ಟೊಂದು ಗಾಯ, ನೋಡ್ಕೊಂಡು ಓಡಾಡೋದಲ್ವಾ, ಪಟ ಪಟ ಅಂತ ಓಡಾಡ್ತಿರ್ತೀಯ, ಗೊತ್ತಾಗಲ್ವಾ ನಿನಗೆ ಅಂತ ಹೇಳ್ತಾರೆ. ಅದು ಬರ್ತಾ ಇದ್ದೆ, ಗಾಡಿ ಬರ್ತು ಅಂತ ಸುಳ್ಳು ಹೇಳ್ತಿರ್ತಾಳೆ. ಆಗ ಅದೇ ಟೈಮ್ಗೆ ಕಲ್ಯಾಣಿ ಮದ್ದು, ಸುಳ್ಳು ಹೇಳೋದನ್ನು ನಿಲ್ಲಿಸು ಪ್ರೇಮ, ಇನ್ನು ಎಷ್ಟು ಸುಳ್ಳು ಅಂತ ಹೇಳ್ತೀಯ ಅಂತ ಹೇಳ್ತಾರೆ. ರಾಮ್ ದೊಡ್ಡಮ್ಮ ಬಂದಿದ್ದಾರೆ ಅಂತ ಹೇಳಿ ತುಂಬ ಖುಷಿಯಾಗಿ ಇಬ್ಬರು ಕೂಡ ಆಚೆ ಬಂದು ನಿಲ್ತಾರೆ. ದೊಡ್ಡಮ್ಮ ಇಲ್ಲೇ ಯಾಕೆ ನಿಂತಿದ್ದೀರಾ, ಬನ್ನಿ ಒಳಗೆ ಅಂತ ಹೇಳ್ತಾರೆ. ನೀವು ಒಳಗೆ ಬಂದೆ ನಮಗೆ ಪುಣ್ಯ ಬಂದಂಗೆ ಆಗುತ್ತೆ ಅಂತ ಹೇಳ್ತಾರೆ. ನಾನು ನಿಮ್ಮ ಮನೆ ಒಳಗಡೆ ಬಂದುಬಿಟ್ಟು ನಿಮ್ಮ ಆತಿಥ್ಯನ ಪಡ್ಕೊಳ್ಳೋಕ್ಕೆ ಅಂತ ನಾನು ಇಲ್ಲಿಗೆ ಬಂದಿಲ್ಲ, ಗೊತ್ತಾಯ್ತಾ ಅಂತ ಹೇಳ್ತಾರೆ. ನಿನ್ನ ಹೆಂಡ್ತಿ ಎಲ್ಲೂ ಕೂಡ ಬಿದ್ದು ಇಲ್ಲ, ಏನೂ ಕೂಡ ಏಟ್ ಮಾಡ್ಕೊಂಡಿಲ್ಲ, ನಮ್ಮ ಮನೆಗೆ ಬಂದಿದ್ಲು, ನಾನು ಅವಳನ್ನ ಜೋರಾಗಿ ತಳ್ಳಿದೆ ಅಂತ ಹೇಳ್ತಾರೆ. ಅಯ್ಯೋ ಹಾಗೇನಿಲ್ಲ ರಾಮ್, ಅತ್ತೇನು ಜೋರಾಗಿ ತಳ್ಳಲಿಲ್ಲ, ಹಾಗೆ ತಳ್ಳಿದ್ದು ನಾನೇ ಬಿದ್ದುಬಿಟ್ಟೆ ಅಷ್ಟೇ, ಅದು ಬಿಟ್ಟರೆ ಇನ್ನೇನಿಲ್ಲ. ಯಾಕೆ ಪದೇ ಪದೇ ಸುಳ್ಳು ಹೇಳ್ತಿದ್ಯಾ, ನಮ್ಮ ಮನೆಗೆ ಬಂದಿದ್ದೆ, ನಾನು ಬೈದೆ, ನಾನು ತಳ್ಳಿದೆ ಅಂತ ಹೇಳು, ಯಾಕೆ ಸುಳ್ಳು ಹೇಳ್ತಿದ್ಯಾ ಪ್ರೇಮ ಇನ್ನೂ ನನ್ನ ಬಗ್ಗೆ ಅಂತ ಹೇಳ್ತಾರೆ. ಅತ್ತೆ ನೀವೇನೇ ಹೊಡೆದ್ರು ಬಡಿದ್ರು ಕೂಡ ಅದು ನಮಗೆ ಆಶೀರ್ವಾದ ಇದ್ದಂಗೆ ದೊಡ್ಡಮ್ಮ ಅಂತ ರಾಮ್ ಹೇಳ್ತಾನೆ. ನಾನು ಹೇಳೋ ಮಾತನ್ನ ರಾಮ್ ಕಿತ್ಕೊಂಡಿದ್ದಾನೆ ಅತ್ತೆ, ನೀವು ಏನೇ ಅಂದರೂ ಕೂಡ ಬೈದರು ನಮ್ಮೊಳ್ಳೆದಕ್ಕೆ ಅದು ಶ್ರೀರಕ್ಷೆ ಆಗಿರುತ್ತೆ ಅಂತ ಹೇಳ್ತಾರೆ. ನೋಡಪ್ಪ, ಈಗ ನಾನು ನಿನ್ನ ಹೆಂಡ್ತಿನ ಬೈದಿದ್ದೀನಿ, ಒಳಗಡೆ ಕರಿತೀಯ ಅಂತ ಹೇಳ್ತಾರೆ. ದೊಡ್ಡಮ್ಮ ನೀವು ಒಳಗಡೆ ಬರಲಿ ಅನ್ನೋದೇ ನಮ್ಮ ಆಸೆ, ಇಷ್ಟ ಇದ್ದರೆ ಬನ್ನಿ ಅಂತ ಹೇಳ್ತಾರೆ. ಆಗ ಕಲ್ಯಾಣಿ, ನಾನು ಇಬ್ಬರಿಗೂ ಮಾತಾಡಿಸಿ ಕರ್ಕೊಂಡೋಕೆ ಅಂತ ಮನೆಗೆ ಬಂದಿಲ್ಲ ಆಯಿತಾ, ನೀನು ಹೆಂಡ್ತಿ ಕಾಲಿಗೆ ಪೆಟ್ಟು ಬಿದ್ದಿದೆ, ಅದು ನನ್ನಿಂದ ಆಗಿದೆ, ಅದಕ್ಕೋಸ್ಕರ ಅದಕ್ಕೆ ಔಷಧಿ ಕೊಟ್ಟೋಗೋಣ ಅಂತ ಹೇಳ್ಬಿಟ್ಟು ಬಂದೆ ಅಂತ ಹೇಳ್ತಾರೆ. ಆಗ ರಾಮ್ಗೆ ತುಂಬಾ ಖುಷಿಯಾಗುತ್ತೆ. ನಿಜವಾಗ್ಲೂ ನಿಮ್ಮ ಮನಸ್ಸು ದೊಡ್ಡದು ದೊಡ್ಡಮ್ಮ, ನಾವು ಎಲ್ಲೇ ಇದ್ದರೂ ಕೂಡ ನಮ್ಗೆ ಸಣ್ಣ ನೋವಾದರೂ ಕೂಡ ನೀವು ಅದನ್ನು ತಟ್ಕೊಂಡು ಆಗದಲೇ ಪ್ರೇಮಾಗಿ ಔಷಧಿ ಮಾಡ್ಕೊಂಡು ಬಂದಿದ್ದೀರಾ ಅಂತ ತುಂಬ ಖುಷಿ ಪಡ್ತಾಳೆ. ಆಗ ಪಂಚಮಿ ಹೇಳ್ತಾಳೆ ಇರೋದನ್ನೆಲ್ಲ, ಏನು 10ನೇ ಗಿಡಮೂಲಿಕೆನೆಲ್ಲ ತಂದು ಚಚ್ಚಿ ಕುಟ್ಟಿ ರಸ ತಂದಿದ್ದಾರ, ನಿಜವಾಗ್ಲೂ ತುಂಬಾ ಖುಷಿ ಆಗ್ತಿದೆ ಅತ್ತೆ ಅಂತ ಹೇಳ್ತಾರೆ. ಇಷ್ಟೊಂದು ಖುಷಿ ಏನು ಪಡಬೇಕಾಗಿಲ್ಲ, ಅದನ್ನು ನಿಮ್ಮ ಗಾಯಕ್ಕೆ ಹಚ್ಚು, 2 ದಿನ ನೀರು ಬೀಳ್ದಂಗೆ ನೋಡ್ಕೊ, ಬೇಗ ವಾಸಿ ಆಗುತ್ತೆ ಆಯಿತಾ ಅಂತ ಹೇಳ್ತಾರೆ. ಅತ್ತೆ ನೀವು ಏನೇ ಕೊಟ್ಟರು ಅದು ಅಮೃತಕ್ಕೆ ಸಮಾನ ಇರುತ್ತೆ ಅಂತ ಹೇಳ್ತಾರೆ. ಒಂದು ವಿಷಯ, ನಾನು ನಿಮಗೆ ಔಷಧಿ ತಂದು ಕೊಟ್ಟ ತಕ್ಷಣ ನಾನು ನಿಮ್ಮನ್ನ ಒಪ್ಕೊಂಡಂಗಲ್ಲ, ಆಗಿರೋ ಗಾಯ ವಾಸಿ ಆಗ್ಬೋದು, ಆದರೆ ಮನಸ್ಸಲ್ಲಿರುವಂತಹ ಗಾಯ ಯಾವತ್ತೂ ಕೂಡ ಹಾರಲ್ಲ ಅದು ಅಂತ ಹೇಳ್ತಾರೆ. ಆ ದಿನಕ್ಕೋಸ್ಕರ ಕಾಯ್ತೀವಿ ಅಂತ ಇಬ್ಬರು ಹೇಳಿದಾಗ, ವೇಸ್ಟು, ನೀವು ನನಗೋಸ್ಕರ ನನ್ನ ಪ್ರೀತಿಗೋಸ್ಕರ ಕಾಯೋದು ವೇಸ್ಟು, ಆ ಪ್ರೀತಿ ಯಾವತ್ತೂ ಸಿಗಲ್ಲ ನಿಮಗೆ, ಆ ಕ್ಷಮೆ ಯಾವತ್ತೂ ಸಿಗಲ್ಲ ಅಂತ ಹೇಳಿ ಕಠೋರವಾದ ಮನಸ್ಸಲ್ಲಿ ಹೇಳಿಬಿಟ್ಟು ಅಲ್ಲಿಂದ ಹೋಗ್ತಾಳೆ. ಆಗ ರಾಮ್ ತುಂಬ ಬೇಜಾರು ಮಾಡ್ಕೊತಿರ್ತಾನೆ. ನೋಡ್ದ ದೊಡ್ಡಮ್ಮ ಹೇಗೆ ಮಾತಾಡಿದ್ರು, ಅವ್ರ ಮನಸ್ಸಲ್ಲಿ ನಮಗೆ ಜಾಗನೇ ಇಲ್ಲ ಅಂತ ಹೇಳ್ತಾರೆ. ಪ್ರೇಮ ಹಾಗೆಲ್ಲ ಅನ್ಕೋಬೇಡ, ಇದು ನಮಗೆ ಮೊದಲನೇ ಹೆಜ್ಜೆ, ಅವ್ರು ನಮಗೆ ಕೊಟ್ಟಂತಹ ಈ ಔಷಧಿ ನಿಜವಾಗ್ಲೂ ನಮಗೆ ಧೈರ್ಯ ತಂದು ಕೊಟ್ಟಿದೆ, ಇನ್ನಷ್ಟು ಹೋರಾಡೋದಕ್ಕೆ. ಅಳ್ಬೇಡ ರಾಮ್, ಆದಷ್ಟು ಬೇಗ ನಾವೆಲ್ಲರೂ ಕೂಡ ಆ ಮನೇಲಿ ಒಂದಾಗ್ತೀವಿ, ಒಂದಾಗಿ ಬಾಳ್ತೀವಿ ಅನ್ನೋದು ನನಗೆ ನಂಬಿಕೆ ಇದೆ, ನೀನು ಧೈರ್ಯವಾಗಿರು ಅಂತ ಹೇಳಿ ಪ್ರೇಮ ರಾಮ್ನ ಸುಮ್ಮನಿರ್ಸ್ತಾಳೆ. ಇನ್ನೊಂದು ಕಡೆ ಧಾಮಿನಿ ಮನೇಲಿ ಕೂತ್ಕೊಂಡು ಆ್ಯಪಲ್ ತಿಂತಾ ಇರ್ತಾಳೆ. ಅದೇ ಟೈಮ್ಗೆ ಮಹೇಶ್ವರಿ ಬರ್ತಾಳೆ. ಏನಿದು ಇಷ್ಟೊಂದು ಟೆನ್ಷನ್ ಆಗ್ತಿದೆ ಮನೇಲಿ, ಏನೇನು ನಡೀತಿದೆ, ಇವಳು ನೋಡಿದರೆ ಆರಾಮಾಗಿ ಆ್ಯಪಲ್ ತಿಂತಾ ಇದ್ದಾಳಲ್ಲ ಅಂತ ಹೇಳ್ಬಿಟ್ಟು ಗೊಂಡ್ಕೊಂಡು ಬರ್ತಾಳೆ. ಏನು ಮಾಡೋಕ್ಕೊಟ್ಟಿದ್ಯಾ ಧಾಮಿನಿ, ನೋಡ್ದ ಈ ಮನೇಲೆಲ್ಲರೂ ಕೂಡ ಪ್ರೇಮ ಕಡೆ ನಿಧಾನವಾಗಿ ವಾಲ್ತಿದ್ದಾರೆ ಅನ್ನೋದು ಗೊತ್ತಾಗ್ತಿಲ್ವಾ ಅಂತ ಹೇಳ್ತಾರೆ.
ನೀನು ಸ್ವಲ್ಪ ಬಾಯಿ ಮುಚ್ಕೊಂಡು ನಿಂತ್ಕೋತೀಯ, ಆ ಪ್ರೇಮನ ಕಡೆ ವಾಲಿ ಬಿಡು, ಎಷ್ಟು ವಾಲ್ತಾರೋ ವಾಲಿ ಅಂತ ಹೇಳ್ತಾರೆ. ಇನ್ನೂ ಹೆಚ್ಚೆಚ್ಚು ಮಾತಾಡ್ತಿರ್ತಾಳೆ. ಆಗ ಚಾಕ್ ತೊಗೊಂಡು ತೋರಿಸ್ತಾಳೆ. ಬಾಯಿ ಮುಚ್ಕೊಂಡು ನಿಂತ್ಕೊಂಡ್ರೆ ಸರಿ ಆಯಿತು, ಗೊತ್ತಾಯ್ತಾ? ನನ್ನ ತಾಳಕ್ಕೆ ಹೇಗೆ ಕುಣಿಸ್ಬೇಕು, ಎಲ್ಲರನ್ನೂ ಹೇಗೆ ತಿರುಗಿಸ್ಬೇಕು ಅನ್ನೋದು ನನಗೆ ಈ ದಾಮಿನಿಗೆ ಚೆನ್ನಾಗಿ ಗೊತ್ತು. ನಂಗೆ ನಿನ್ನಿಂದಾಗಿ ಕಲ್ತ್ಕೋಬೇಕಾಗಿಲ್ಲ. ಆಡಲಿ, ಅದು ಎಷ್ಟು ದಿವಸ ಆಡ್ತಾಳೆ ಆಡಲಿ ಪ್ರೇಮ. ಇನ್ನೂ ನಾನು ಹೇಗೆ ಕಲ್ಯಾಣಿನ ಕುಣಿಸ್ಬೇಕು, ನನ್ನ ಕಡೆ ತಿರುಗಿಸ್ಕೋಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು, ಆಯಿತಾ? ಪ್ರೇಮ ಒಂದು ಮಂತ್ರ ಹಾಕಿದರೆ ನಾನು ಮಂತ್ರ ಹಾಕೋಕ್ಕೆ ರೆಡಿ ಇರ್ತೀನಿ ಅಂತ ಹೇಳ್ತಾರೆ. ಅದೇ ಟೈಮ್ಗೆ ಫೋನ್ ಬರುತ್ತೆ. ಏನಿದು ನೆನ್ಕೊಂಡ ತಕ್ಷಣ ಪ್ರೇಮನೇ ಫೋನ್ ಮಾಡ್ತಿದ್ದಾಳಲ್ಲ ಅಂತ ಹೇಳ್ತಾರೆ. ಇವಳು ಯಾಕೆ ಮಾಡ್ತಿದ್ದಾಳೆ ಇಷ್ಟೊತ್ತಲ್ಲಿ, ಇರಲಿ ಅಂತ ಹೇಳ್ಬಿಟ್ಟು ಫೋನ್ನ ರಿಸೀವ್ ಮಾಡ್ತಾಳೆ. ಆಗ ಏನು ಪ್ರೇಮ, ಗೆದ್ದೆ ಅಂತ ನಿಮ್ಮ ಮಾವ ನಿನ್ನ ಪರವಾಗಿ ಮಾತಾಡಿದರು ಅಂತ ತುಂಬ ಅಹಂಕಾರ ಬೀಗ್ತಿದ್ಯಾ ಅಂತ ಹೇಳ್ತಾರೆ. ಅದು ಅಹಂಕಾರ ಅನ್ನಲ್ವೇ, ನನ್ನ ಮೇಲಿಟ್ಟಿರುವಂಥ ನಂಬಿಕೆ, ಭರವಸೆ, ಪ್ರೀತಿ ಅಂತ ಹೇಳ್ತಾರೆ. ನಿಂದಿದೊಂದು ಚಿಕ್ಕ ಗೆಲುವಾಗಿರ್ಬೋದು, ಆ ಗೆಲುವನ್ನ ಹೇಗೆ ತಿರುಮಂತ್ರ ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು ಅಂತ ಹೇಳ್ತಾರೆ. ಆಗ ಪ್ರೇಮ, ಇನ್ನೂ ಯಾಕೆ ಇಷ್ಟೊಂದು ಬಡಾಯಿಸ್ತಿದ್ಯಾ ನೀನು, ನಿನ್ನನ್ನು ಹೇಗೆ ಮನೆಯಿಂದ ಆಚೆ ಕಳಿಸ್ಬೇಕು ಅಂತ ಚೆನ್ನಾಗಿ ಗೊತ್ತು. ಈಗಾಗಲೇ ಆ ಸ್ನೇಹನ ನಿನ್ನ ಕೈಯಿಂದಲೇ ಆಚೆ ಕಳಿಸಿದ್ದೀನಿ, ಇನ್ನು ನಿನ್ನನ್ನು ಯಾವ ಲೆಕ್ಕ ಕಲ್ಯಾಣಿ ಅತ್ತೆ ಕೈಯಲ್ಲೇ ಹೊಡೆಸಿ ಮನೆಯಿಂದ ಆಚೆ ಕಳಿಸೋದಿನ ತುಂಬ ದಿವಸ ಇಲ್ಲ ಅಂತ ಹೇಳ್ತಾರೆ. ನೀನು ನನ್ನ ವಿರುದ್ಧವಾಗಿ ಬರೋಕ್ಕೆ ಸಾಧ್ಯನೇ ಇಲ್ಲ ಕಣೆ, ಅದು ಹೇಗೆ ಈ ಮನೆಯಿಂದ ನನ್ನನ್ನು ಕಳಿಸ್ತೀಯ, ನಾನು ನೋಡ್ತೀನಿ ಕಣೆ. ನಾನು ಜ್ವಾಲಾಮುಖಿ ಇದ್ದಂಗೆ, ಗೊತ್ತಾಯ್ತಾ? ಈ ಜ್ವಾಲಾಮುಖಿನ ಮುಟ್ಟಕ್ಕೆ ಬಂದರೆ ನೀನು ಸುಟ್ಟೋಗ್ತೀಯ ಅಂತ ಹೇಳ್ತಾರೆ. ಹೌದಾ, ಸುಟ್ಟಾಗ್ತೇನಾ, ನೋಡ್ತಾ ಇರು, ಇಷ್ಟು ದಿವಸ ಆಗಿರುವಂತಹ ಮಂತ್ರಗಳೇ ಸಾಕು. ಒಂದು ಚಾಲೆಂಜ್ ಮಾಡ್ತೀನಿ ಕಣೆ, ಈ ಮನೇಲಿ ಇರೋರಿಗೆ ಇನ್ಮೇಲೆ ಒಬ್ಬೊಬ್ರಿಗೂ ನರಕ ಯಾತನೆ ತೋರಿಸ್ತೀನಿ, ಅದು ಹೇಗೆ ಕಾಪಾಡ್ಕೊ ಅಂತ ಹೇಳ್ತಾರೆ. ನೋಡು, ನನ್ನ ಕುಟುಂಬಕ್ಕೆ ಬರಬೇಡ ನೀನು ಅಂತ ಹೇಳಿ ಚಾಲೆಂಜ್ ಆಗ್ತಾರೆ. ಇನ್ನೊಂದು ಕಡೆ ಮಹಾದೇವ್ಗೆ ಕಾಲ್ ಮಾಡ್ತಾರೆ ಪ್ರೇಮ ಅವರೇ, ನಿನ್ನ ತಂಗಿ ಸಾಧನೆ ಮಾಡಿದ್ದಾಳೆ, ಅವಳಿಗೆ ಸನ್ಮಾನ ಮಾಡ್ತಿದ್ದಾಳೆ, ಹಾಗೆ ಯಾರ ಜೊತೆನೂ ಕೆಲಸ ಮಾಡೋ ಅವಕಾಶ ಕೊಟ್ಟಿದ್ದಾರೆ ಕಾಲೇಜಲ್ಲಿ. ಅಯ್ಯೋ, ಒಂದು ಪಜ್ಜಿತಿ ತಂದುಬಿಟ್ಟಿದ್ದಾಳೆ ಅಂತ ಹೇಳ್ತಾರೆ. ಹೌದಾ, ಇಷ್ಟೆಲ್ಲ ಆಗಿದೆಯಾ? ನಿಜವಾಗ್ಲೂ ಕಾಮಿನ ಕನಸು ನನಸಾಯ್ತು ಮಹಾದೇವ್ ಅವರೇ. ಅವಳು ಇಷ್ಟು ದಿನ ಯಾವುದಕ್ಕೋಸ್ಕರ ಹಂಬಲಿಸ್ತಿದ್ಲು, ಯಾವುದಕ್ಕೋಸ್ಕರ ಪರಿತಪಿಸ್ತಾ ಇದ್ಲು, ಆ ದಿನ ನಿಜವಾಗ್ಲೂ ಬಂದೇ ಬಿಡ್ತು, ನಿಜವಾಗ್ಲೂ ಖುಷಿ ಆಗ್ತಿದೆ ಅಂತ ಹೇಳ್ತಾರೆ. ನನ್ನಿಂದಾಗಿ ಅವಳ ಜೀವನವೆಲ್ಲ ಹೋಗಿತ್ತು ಅಂತ ಹೇಳ್ತಾರೆ. ಏನು ಹೇಳಿ ಅಂದಾಗ, ಅಯ್ಯೋ, ಆ ರಾಘವೇಂದ್ರಗೆ ನನ್ನ ಪರಿಚಯ ಮಾಡಿಸ್ಬೇಕಂದ್ರೆ ಮಹಾದೇವನ ರಾಘವೇಂದ್ರನ ಪರಿಚಯ ಮಾಡಿಸ್ಬೇಕಂತ ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ ಅಂತ ಹೇಳ್ತಾರೆ. ಅದೇ ಟೈಮ್ಗೆ ಶ್ರೀನಿವಾಸ್ ಫೋನ್ ಕಿತ್ಕೊಂಡು, ಪ್ರೇಮ ನೋಡಮ್ಮ, ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ ಮಹಾದೇವ, ಇರೋ ಸತ್ಯನೆಲ್ಲ ಹೋಗಿ ಒಪ್ಕೊ, ಆಗ ಸ್ವಲ್ಪ ಅರ್ಥ ಆಗುತ್ತೆ ಅಂತ ಹೇಳಿದ್ರು ಕೂಡ ಅವಳು ಅರ್ಥನೇ ಮಾಡ್ಕೋತಿಲ್ಲ ಅಂತ ಹೇಳ್ತಾರೆ. ಹೌದು ಮಹಾದೇವ್ ಅವರೇ, ನೀವು ಕಾವ್ಯನ ಹತ್ರ ಹೋಗಿ ಇರೋ ಸತ್ಯನೆಲ್ಲ ಒಪ್ಕೊಳ್ಳಿ, ಅವಳು ನಿಮ್ಮನ್ನು ಖಂಡಿತ ಒಪ್ಕೋತಾಳೆ, ನಿಮ್ಮ ಗುಣ ಎಂಥದ್ದು, ನಿಮ್ಮ ಮಹತ್ವ ಎಂಥದ್ದು ಅವಳು ಅಂತ ಅವಳಿಗೆ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ಸರಿ ಆಯಿತು, ನಂಗೊಂದು ಸ್ವಲ್ಪ ಯೋಚನೆ ಮಾಡೋಕ್ಕೆ ಟೈಮ್ ಕೊಡಿ ಪ್ರೇಮ ಅವರೇ, ನೋಡೋಣ, ನಾಳೆ ಹೋಗ್ತೀನಿ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಕ್ಲಿನಿಕ್ ಹತ್ರ ಇಬ್ಬರು ಕೂಡ ಕೂತಿರ್ತಾರೆ, ರಾಮ್ ಪ್ರೇಮ. ಅಲ್ಲಿಗೆ ಮಹೇಶ್ವರಿ ಬರೆದು, ಅತ್ತೆ ನೀವು ಚೆನ್ನಾಗಿದ್ದೀರಾ, ಹುಷಾರಾಗಿದ್ದೀರಾ, ಕಲ್ಯಾಣಿ ಅತ್ತೆ ಹೇಗಿದ್ದಾರೆ, ಎಲ್ಲ ಹೇಗಿದ್ದಾರೆ ಅಂತ ಕೇಳ್ತಿದ್ದಾರೆ. ಏನು ಸತ್ತಿದ್ದೀನೋ ಬದುಕಿದ್ದೀನೋ ಅಂತ ಏನು ನನ್ನನ್ನು ವ್ಯಂಗ್ಯ ಮಾಡ್ತಿದ್ಯಾ ಅಂತ ಕೇಳ್ತಾರೆ. ಅಯ್ಯೋ, ಯಾಕೆ ಹಿಂಗೆ ಮಾತಾಡ್ತಾ ಇದ್ದೀರತ್ತೆ, ನಾನು ಇರೋ ಇದನ್ನು ಕೇಳಿದೆ ಅಂತ ಹೇಳ್ತಾರೆ. ಆಗ ರಾಮ್ ಬಂದು, ಅಮ್ಮ ನೀನು ಯಾಕೆ ಹಿಂಗೆ ಮಾತಾಡ್ತಿದ್ಯಾ, ಹೇಳು, ಹುಷಾರಾಗಿದೆಯಾ, ಚೆನ್ನಾಗಿದೆಯಾ? ಏನು ಚೆನ್ನಾಗಿದ್ದೀನೋ, ದಿನ ದಿನ BP ಶುಗರು ಜಾಸ್ತಿ ಆಗ್ತಿದೆ. ಹೌದಾ, ಯಾಕೆ, ಏನಾಯಿತು? ನೀನು ಹೆಂಡ್ತಿಯಿಂದನೇ? ಅಯ್ಯೋ ರಾಮ, ಅವಳನ್ನಾಗಿ ಬೈತಿದ್ಯಾ ಅಂತ ಹೇಳ್ತಾರೆ. ನಮ್ಮ ಮನೆ ಸುತ್ಕೊಂಡು ನನಗೆ ನಮ್ಮ ಅಕ್ಕಂಗೆ ಇನ್ನೂ BP ಜಾಸ್ತಿ ಮಾಡ್ತಾ ಇದ್ದಾಳೆ. ಅಯ್ಯೋ ಅಮ್ಮ, ಯಾಕೆ ತಪ್ಪು ತಿಳ್ಕೊಂಡಿದ್ಯಾ ಪ್ರೇಮ ಬಗ್ಗೆ ಅಂತ ಕೇಳ್ತಾನೆ.